ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 7ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8:46 ಇರಲಿದೆ. ಇನ್ನು ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ರಾತ್ರಿ 7:05 ಇರುತ್ತೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಮಧ್ಯಾಹ್ನ 12:52 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ, ದಿಕ್ಶೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4:47 ಸಂಜೆ 6:12 ಗುಳಿಕ ಕಾಲ ಈ ದಿನ ಅಪರಾಹ್ನ 3:21 ಅಪರಾಹ್ನ 4:47 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 1:55 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:16 ಸಂಜೆ 4:58 ದುರ್ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:06 ಮಧ್ಯಾಹ್ನ 12:48 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:04 ಮಧ್ಯಾಹ್ನ 2:42 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:43 ಸೂರ್ಯಾಸ್ತ ಸಂಜೆ 6:06. ಇನ್ನು ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಗಳು ಅಂತ ಹೇಳಿದ್ರೆ, ಅಂದರೆ ಚಂದ್ರನ ಬಲ ಇರುವಂಥ ರಾಶಿಗಳು ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೆ ಕಾರಕ. ಹಾಗೆ ರಾಜನೀತಿ ಅಂತ ಹೇಳಿದ್ರೆ ನಮಗೆ ಜ್ಞಾಪಕಕ್ಕೆ ಬರುವಂಥದ್ದು ರಾಜಕಾರಣಿಗಳು. ಹಾಗಾಗಿನೇ ಒಂದು ದೇಶದ ಚುಕ್ಕಾಣಿಯನ್ನು ಹಿಡಿದಿರುವಂಥ ರಾಜಕಾರಣಿಗಳಿಗೆ ಈ ರವಿವಾರ ತುಂಬ ಅನುಕೂಲಕರವಾಗಿರುವಂಥ ಒಂದು ದಿನ. ಹಾಗೆ ಈ ದಿನ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ದರೂ ಕೂಡ ಅವರನ್ನು ಭೇಟಿ ಮಾಡಲಿಕ್ಕೂ ಕೂಡ ಅನುಕೂಲಕರವಾಗಿರುವಂಥ ಸಮಯ ಈ ದಿನ ಇರುತ್ತೆ. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥದ್ದು ಅದಕ್ಕೆ ಪ್ರಶಸ್ತವಾದಂತಹ ದಿನ ಇದು. ಇನ್ನು ಸರ್ಕಾರದ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ಈ ದಿನ ನಡೆಯುತ್ತೆ. ಒಟ್ಟಾರೆ ಈ ದಿನ ರವಿ ಕಾರಕತ್ವವನ್ನು ಹೊಂದಿರುವಂತಹ ಕ್ಷೇತ್ರಗಳೇನಿದೆ ಇದರಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಸಾಧಿಸ್ತೀರಿ. ಹಾಗಾಗಿ ಕೀರ್ತಿವಂತರಾಗ್ತೀರಿ. ಧರ್ಮದ
ಒಂದು ಆಚರಣೆ ಈ ದಿನ ವಿಶೇಷವಾಗಿ ಮನಸ್ಸಿನಲ್ಲಿರುತ್ತೆ. ಹಾಗೆ ನಿಮ್ಮ ಮಾತು, ನಿಮ್ಮ ಒಂದು ನಡತೆ ಕೂಡ ಕೆಲವರನ್ನು ಆಕರ್ಷಣೆ ಮಾಡುವಂಥದ್ದು ಕೂಡ ಇದೆ. ಆರೋಗ್ಯ ಚೆನ್ನಾಗಿರುತ್ತೆ ಈ ದಿನ ಎಲ್ರಿಗೂ. ಯಾಕೆ ಅಂತ ಹೇಳಿದ್ರೆ ಈ ದಿನ ಲವಲವಿಕೆಯಿಂದ, ಚಟುವಟಿಕೆಯಿಂದ ಇರುವಂಥ ಸಂದರ್ಭ ಇರುತ್ತೆ. ಹಾಗಾಗಿನೇ ಈ ದಿನ ಇರುವಂಥ ಗುರುಹೋರ ಏನಿದೆ ಇದು ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 3 ನಿಮಿಷದಿಂದ ರಾತ್ರಿ 7 ಗಂಟೆ 6 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 25 ನಿಮಿಷದಿಂದ ರಾತ್ರಿ 2 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿಬಿಡಿ. ಹಣಕಾಸಿನ ವಿಚಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ಕೂಡ ಈ ದಿನ ಶನಿ ಹೋರಾದಲ್ಲಿ ತೆಗೆದುಕೊಳ್ಬೇಡಿ, ನಿಮಗೆ ಫಲ ಸಿಕ್ಕಲ್ಲ. ಹಾಗೆ ಈ ದಿನದಲ್ಲಿ ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ಶನಿ ಹೋರಾದಲ್ಲಿ ಮಾಡಬೇಡಿ. ಅದು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರಲ್ಲ ಫಲಿತಾಂಶಗಳು. ಹಾಗಾಗಿ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಕೂಡ ತಟಸ್ಥರಾಗಬೇಕಾಗಿರುವಂಥ ಒಂದು ಸಂದರ್ಭ ಅಂತ ಹೇಳಿದ್ರೆ ಈ ದಿನದ ಶನಿಹೋರ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 28 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 25 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 6 ನಿಮಿಷದಿಂದ ಸಂಜೆ 6 ಗಂಟೆ 3 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 22 ನಿಮಿಷದಿಂದ ರಾತ್ರಿ 1 ಗಂಟೆ 25 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳಿರಲಿ, ಯಾವುದೇ ಪ್ರಯಾಣ ಇರಲಿ, ಅದನ್ನು ಆರಂಭ ಮಾಡೋ ಮೊದಲು ನೀವು ಸರಿಯಾದ ಮುಹೂರ್ತ ಇದೆಯೇ ಇಲ್ವೇ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಪಂಚಾಂಗವನ್ನು ನೋಡಿ. ಒಂದು ವೇಳೆ ನಿಮಗೆ ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಮತ್ತು ಆಯಾ ದಿನದ ವಿಶೇಷತೆ ಏನು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋದ್ರಿಂದ ನಿಮಗೆ ಆ ದಿನದ ಮಹತ್ವದ ಬಗ್ಗೆ ಪರಿಚಯ ಆಗುತ್ತೆ. ಅದನ್ನು ಅನುಸರಣೆ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲ ಉಂಟಾಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ. ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳು ಕೂಡ ನಿಮಗೆ ಸಂತೋಷವನ್ನು ತರಲಿ. ಭಗವಂತ ಸರ್ವ ರೀತಿಯಲ್ಲೂ ಕೂಡ ತಮಗೆ ಸನ್ಮಂಗಳಗಳನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆ ಅಂತ ಹೇಳಿದ್ರೆ ಈ ದಿನ ಏಕಾದಶಿಯ ತಿಥಿ ಇದೆ. ಈ ದಿನದ ಏಕಾದಶಿಯನ್ನ ಸಫಲ ಏಕಾದಶಿ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನ ವಿಮಲ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಒಟ್ಟಾರೆ ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಏನಿದೆ ಇದು ಬಹಳ ವಿಶೇಷವಾಗಿ ವಿನೂತನವಾಗಿ ಆಚರಿಸಲ್ಪಡುವಂಥ ಏಕಾದಶಿ. ಅದರ ಬಗ್ಗೆ ಕೂಡ ನಾವು ಈಗ ಕೆಲವು ಮಾಹಿತಿಗಳನ್ನು ನೋಡೋಣ. ಇನ್ನು ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ, ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ನಾಳೆ ಅನುರಾಧ ನಕ್ಷತ್ರ ಇರುತ್ತೆ. ಸೋಮವಾರದ ದಿನ ರೂಪುಗೊಂಡಿರುವಂಥದ್ದು ತುಂಬ ಅತ್ಯದ್ಭುತವಾದಂತಹ ಕಾಂಬಿನೇಷನ್ ಇದು. ಹಾಗಾಗಿ ನಾಳೆ ಬೆಳಿಗ್ಗೆ 7 ಗಂಟೆ 13 ನಿಮಿಷದಿಂದ ನಾಳೆ ರಾತ್ರಿ 10 ಗಂಟೆ 3 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ಸಂದರ್ಭ ಇದೆ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದರೆ, ಯಾವುದೇ ಚಟುವಟಿಕೆಗಳಿದ್ದರೆ ಅದನ್ನು ಆರಂಭ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ ನಾಳೆ ಇದೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ 2024ರಲ್ಲಿ ಈ ಶನಿಯ ದೃಷ್ಟಿ ಯಾವ ಮನೆಯ ಮೇಲಿರುತ್ತೆ, ಹಾಗೆ ಶನಿಯಿಂದ ಬರುವಂತಹ ಫಲಾಫಲಗಳು ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಬಂಧುಗಳೇ, ಈ ದಿನ ಏಕಾದಶಿ ಇರುವಂಥ ದಿನ. ಬಹಳ ವಿಶೇಷವಾಗಿ ಈ ಏಕಾದಶಿಯನ್ನು ಸಫಲ ಏಕಾದಶಿ ಅಥವಾ ವಿಮಲ ಏಕಾದಶಿ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ಪ್ರತಿ ತಿಂಗಳು 2 ಏಕಾದಶಿ ವ್ರತಗಳು ಬರುತ್ತೆ. ತಮಗೆ ಗೊತ್ತಿದೆ, ಒಂದು ಏಕಾದಶಿಯನ್ನು ಕೃಷ್ಣ ಪಕ್ಷದಲ್ಲಿ, ಮತ್ತೊಂದನ್ನು ಶುಕ್ಲ ಪಕ್ಷದಲ್ಲಿ ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ವ್ರತ ಸಫಲ ಏಕಾದಶಿ. ಇದು 2024ರಲ್ಲಿ ಬರುವಂಥ ಪ್ರಪ್ರಥಮವಾದಂಥ ಏಕಾದಶಿಯ ವ್ರತ ಇದು. ಹಾಗಾಗಿ ಈ ದಿನ ಭಾನುವಾರ ಜನವರಿ 7ನೇ ತಾರೀಕು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ಏಕಾದಶಿಯ ದಿನ ಲೋಕ ರಕ್ಷಕನಾದಂಥ ಮಹಾವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಶುಭ ಫಲಗಳು ದೊರೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಏಕಾದಶಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು. ಅದರಲ್ಲೂ ಕೆಲವರು ಉಪವಾಸ ವ್ರತವನ್ನು ಮಾಡಿ ಏಕಾದಶಿಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ
ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಮುಕ್ತಿ ಸಿಕ್ಕಬೇಕು, ಪರಿಹಾರ ಸಿಕ್ಕಬೇಕು ಅಂತ ಹೇಳಿದ್ರೆ ಈ ವರ್ಷದ ಸಫಲ ಏಕಾದಶಿಯನ್ನ ಆಚರಣೆ ಮಾಡಬೇಕು. ಹಾಗೆ ಇಲ್ಲಿ ಯಾವ ಸಂದರ್ಭದಲ್ಲಿ ವಿಷ್ಣುವನ್ನು ಪೂಜೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನೋಡೋದಾದರೆ, ಈ ಏಕಾದಶಿಯ ತಿಥಿ ಆರಂಭ ಆಗುವಂಥದ್ದು ನಿನ್ನೆ ರಾತ್ರಿಯಿಂದಲೇ ಆರಂಭ ಆಗಿದೆ. ಅದು ಈ ದಿನ ರಾತ್ರಿ 8:46 ಏಕಾದಶಿಯ ತಿಥಿ ಇರುತ್ತೆ. ಇನ್ನು ಪಾರಣೆಯ ಸಮಯ ಅಂತ ಹೇಳಿದ್ರೆ 8ನೇ ತಾರೀಕು ಮುಂಜಾನೆ 6:34 ಬೆಳಿಗ್ಗೆ 8:35 ಪಾರಣೆ ಇರುತ್ತೆ. ಅಂದರೆ ಏಕಾದಶಿ ಉಪವಾಸವನ್ನು ಮಾಡಿರುವಂಥವರು ಉಪವಾಸವನ್ನು ಕೈ ಬಿಡುವಂಥ ಸಮಯ ಅದು. ಇನ್ನು ಈ ಸಫಲ ಏಕಾದಶಿ ಅತ್ಯಂತ ಮಹತ್ವಪೂರ್ಣವಾದ ಏಕಾದಶಿ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ವ್ಯಕ್ತಿ ನಿಂತು ಹೋಗಿರುವಂಥ ಅಥವಾ ಎಲ್ಲ ಅಪೂರ್ಣ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸಲಿಕ್ಕೆ ಅವನಿಗೆ ಸಹಾಯ ಒದಗಿ ಬರುತ್ತೆ. ಹಾಗಾಗಿ ಯಾರದ್ದೋ ಒಂದು ನೆರವು, ಒಂದು ಸಹಕಾರ ನಿಮಗೆ ಕೂಡಿ ಬರೋದ್ರಿಂದಲೇ ಕೆಲಸಗಳು ಒಳ್ಳೆಯ ಫಲವನ್ನು ಕೊಡುತ್ತೆ. ಆದ್ದರಿಂದಲೇ ಇದನ್ನು ಸಫಲ ಏಕಾದಶಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಜೀವನದ ಪ್ರತಿಯೊಂದು ತೊಂದರೆಗಳಿಗೂ ಕೂಡ ಒಂದು ಪರಿಹಾರವನ್ನು ಹುಡುಕುವಂಥ ಪ್ರಯತ್ನದಲ್ಲಿ ಪ್ರತಿ ಮನುಷ್ಯ ಕೂಡ ಇರ್ತಾನೆ. ಹಾಗಾಗಿ ಈ ಜೀವನದಲ್ಲಿ ಸಂತೋಷ ಇರಬೇಕು, ಸಮೃದ್ಧಿ ಇರಬೇಕು ಅಂತ ಹೇಳಿ ಬಯಸುವಂಥದ್ದು ಪ್ರತಿಯೊಬ್ಬರೂ ಕೂಡ ಈ ಪೂಜಾ ಸಮಯದಲ್ಲಿ ಮಾಡೇ ಮಾಡ್ತಾರೆ. ಹಾಗಾಗಿ ಈ ದಿನ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ಸಂಪತ್ತು ಸಮೃದ್ಧಿಯಾಗಿ ಇರುತ್ತೆ. ಇನ್ನು ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆಯಾಗುತ್ತೆ. ಆದ್ದರಿಂದಲೇ ಈ ಸಫಲ ಏಕಾದಶಿಯನ್ನು ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ದಿನ ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನವನ್ನು ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು, ಅಂದರೆ ಶುಭ್ರಗೊಳಿಸಬೇಕು. ಅದರಲ್ಲೂ ಗೋಮೂತ್ರದಿಂದ ಮನೆಯನ್ನು ಶುದ್ಧೀಕರಿಸಿದ್ರೆ, ಅಂದರೆ ಮನೆಯನ್ನು ಸಾರಿಸಿದ್ರೆ ಅತ್ಯಂತ ಶುಭ ಫಲಗಳು ಸಿಕ್ಕತ್ತೆ. ಯಾಕೆಂದರೆ ಆ ಮನೆಯಲ್ಲಿ ಧನಾತ್ಮಕ ಕಂಪನ ಇರುತ್ತೆ. ಹಾಗಾಗಿ ಈ ಋಣಾತ್ಮಕ ಶಕ್ತಿಯನ್ನು ಮನೆಯಿಂದ ಹೊರಗೆ ಹಾಕಲಿಕ್ಕೆ ಮನೆಯ ಮುಂದೆ ರಂಗೋಲಿಯನ್ನು ಹಾಕುವಂಥದ್ದು. ಹಾಗೆ ಬಹಳ ವಿಶೇಷವಾಗಿ ಈ ದಿನ ಹಸುವಿನ ತುಪ್ಪದಿಂದ ದೀಪಗಳನ್ನು ಹಚ್ಚಿಡುವಂಥದ್ದನ್ನು ಮಾಡೋದರಿಂದ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಹಳದಿ ಬಣ್ಣದ ಹೂಗಳಿಂದ ಪೂಜೆ ಮಾಡಿ, ಸೇವಂತಿಗೆ ಹೂವಿನಿಂದ ಪೂಜೆ ಮಾಡಿ, ಇನ್ನು ಮಹಾವಿಷ್ಣುವನ್ನು ತುಳಸಿಯಿಂದ ಪೂಜೆ ಮಾಡಿದ್ರೆ ಈ ಪೂಜಾ ಫಲ ಲಭ್ಯವಾಗುತ್ತೆ. ಹಾಗೆ ಈ ದಿನ ಪಂಚಾಮೃತವನ್ನು ಅರ್ಪಣೆ ಮಾಡುವಂಥದ್ದು, ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡೋದರಿಂದ ವಿಷ್ಣುವಿನ ಅನುಗ್ರಹ ಬಹಳ ಬೇಗ ಉಂಟಾಗುತ್ತೆ. ಹಾಗಾಗಿನೇ ಈ ದಿನ ಪೂಜಾ ಸಮಯದಲ್ಲಿ ವಿಷ್ಣು ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಮಹಾ ಮಂಗಳಾರತಿಯನ್ನು ಮಾಡಿ, ನೈವೇದ್ಯ ಸಮರ್ಪಣೆ ಮಾಡಿ. ನಂತರ ಈ ದಿನ ಉಪವಾಸವನ್ನು ಆಚರಣೆ ಮಾಡುವಂಥವರು ಉಪವಾಸ ವ್ರತವನ್ನು ಕೈಗೊಳ್ಳುವಂಥ ಸಂಕಲ್ಪವನ್ನು ಮಾಡಿ. ಕೆಲವರು ಹಾಲು ಹಣ್ಣನ್ನು ಸೇವನೆ ಮಾಡುವಂಥವರು ಕೂಡ ಇದ್ದಾರೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಈ ಉಪವಾಸ ವ್ರತವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ಸಫಲ ಏಕಾದಶಿಯ ಹಿಂದೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ, ಒಂದು ಕಥೆ ಕೂಡ ಇದೆ. ಇಲ್ಲಿ ಈ ಸಫಲ ಏಕಾದಶಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಪೂರಕವಾಗಿರುವಂಥ ಒಂದು ದಂತಕಥೆ ಇದು. ಹಿಂದೆ ಮಾಹಿಷ್ಮತ ಅನ್ನುವಂಥ ಒಬ್ಬ ರಾಜ ಚಂಪಾವತಿ ಅನ್ನುವಂಥ ಒಂದು ಸಾಮ್ರಾಜ್ಯವನ್ನು ಆಳ್ತಾ ಇದ್ದ. ಆತನಿಗೆ 4 ಗಂಡು ಮಕ್ಕಳಿದ್ರು. ಅವರಲ್ಲಿ ಲುಂಪಕ ಅನ್ನುವಂಥವನು ಒಬ್ಬ ದುಷ್ಟ ಮಗ. ಅವನು ತನ್ನ ತಂದೆಯ ಹಣವನ್ನು ದುಶ್ಚಟಗಳಲ್ಲಿ ವ್ಯರ್ಥ ಮಾಡ್ತಾ ಇದ್ದ. ಇದರಿಂದ ರಾಜನಿಗೆ ತುಂಬ ದುಃಖ ಉಂಟಾಯಿತು. ಆದ್ದರಿಂದ ಅವನನ್ನು ಗಡೀಪಾರು ಮಾಡಿಬಿಟ್ಟ. ಆದರೆ ಅವನು ಲೂಟಿ ಮಾಡುವ ಅಭ್ಯಾಸವನ್ನು ಮಾತ್ರ ಬಿಡಲಿಲ್ಲ. ಒಮ್ಮೆ 3 ದಿನಗಳ ಕಾಲ ಅವನಿಗೆ ಆಹಾರ ಸಿಗಲಿಲ್ಲ. ಆ ಸಮಯದಲ್ಲಿ ಅವನು ಅಲೆದಾಡ್ತಾ ಸನ್ಯಾಸಿಯ ಒಂದು ಸ್ಥಳವನ್ನು ತಲುಪ್ತಾನೆ. ಸನ್ಯಾಸಿಗಳು ಇದ್ದಂಥ ಒಂದು ಸ್ಥಳ, ಅದು ಒಂದು ದೇವಾಲಯದ ಪ್ರಾಕಾರವಾಗಿರುತ್ತೆ. ಅದೃಷ್ಟವಶಾತ್ ಆ ದಿನ ಸಫಲ ಏಕಾದಶಿಯಾಗಿರುತ್ತೆ. ಹಾಗೆ ಮಹಾತ್ಮರು ಅವನನ್ನು ಸ್ವಾಗತ ಮಾಡಿ, ಅವನಿಗೆ ಊಟೋಪಚಾರಗಳನ್ನು ಮಾಡಿ, ಅವನಿಗೆ ಶುಶ್ರೂಷೆಯನ್ನು ಮಾಡಿ ಭಗವಂತನ ದರ್ಶನವನ್ನು ಮಾಡಲಿಕ್ಕೂ ಕೂಡ ಅವಕಾಶ ಕಲ್ಪಿಸ್ತಾರೆ. ಹಾಗಾಗಿ ಅವನ ಬುದ್ಧಿ ಆ ಒಂದು ಸಂದರ್ಭದಲ್ಲಿ ಬದಲಾವಣೆ ಆಗಿಬಿಡತ್ತೆ. ಹಾಗಾಗಿ ಆ ಸನ್ಯಾಸಿಯ ಪಾದಗಳಿಗೆ ಬಿದ್ದು ತಾನು ಬಂದಂಥ ಉದ್ದೇಶವೇ ಬೇರೆಯಾಗಿತ್ತು, ಆದರೆ ಮನ ಪರಿವರ್ತನೆ ಆಗಿ ಭಗವಂತನ ಶ್ರೇಷ್ಠ ಭಕ್ತನಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಆ ಮಗ ತಿಳಿಸಿದಾಗ ಆ ಸನ್ಯಾಸಿ ಅವರನ್ನ ಶಿಷ್ಯನನ್ನಾಗಿ ಮಾಡಿಕೊಂಡ್ರು. ಕ್ರಮೇಣ ಆತ ಪರಿಶುದ್ಧನಾದ, ಒಳ್ಳೆಯ ಆಲೋಚನೆಗಳನ್ನು ಮಾಡ್ದ, ಒಳ್ಳೆಯ ಮಾತುಗಳನ್ನು ಆಡ್ದ, ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡ.
ಹಾಗಾಗಿನೇ ಮಹಾತ್ಮರ ಅನುಮತಿಯನ್ನು ಪಡೆದು ಪ್ರತಿ ಏಕಾದಶಿಯಲ್ಲೂ ಕೂಡ ಉಪವಾಸ ವ್ರತವನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹಾಗಾಗಿ ಅವನ ಜೀವನವೇ ಸಂಪೂರ್ಣವಾಗಿ ಬದಲಾಯಿತು. ಹೀಗಾಗಿ ಸನ್ಯಾಸಿಯಿಂದ ಕಲಿತಂತಹ ಪಾಠವನ್ನ ಆ ಮಗ ನಂತರದಲ್ಲಿ ತನ್ನ ನಿಜ ಸ್ಥಿತಿಯನ್ನ ಬಹಿರಂಗಪಡಿಸ್ತಾನೆ. ಹಾಗಾಗಿ ರಾಜಕುಮಾರನಾದಂತಹ ಈ ವ್ಯಕ್ತಿ ಪರಿವರ್ತನೆ ಆಗಿರುವಂಥದ್ದನ್ನು ನೋಡಿ ಸನ್ಯಾಸಿಗೆ ಸಂತೋಷ ಉಂಟಾಗುತ್ತೆ. ಈ ವಿಚಾರ ರಾಜನಿಗೂ ಕೂಡ ತಿಳಿಯುತ್ತೆ. ಹಾಗಾಗಿ ರಾಜ ಮತ್ತೆ ಪರಿವಾರದವರೆಲ್ಲರೂ ಕೂಡ ಈ ಸಫಲ ಏಕಾದಶಿಯನ್ನ ಆಚರಣೆ ಮಾಡುವಂತಹ ಒಂದು ಸಂಕಲ್ಪವನ್ನ ಮಾಡಿಕೊಳ್ತಾರೆ. ಹಾಗೆ ಪ್ರತಿ ಪಕ್ಷದಲ್ಲೂ ಬರುವಂತಹ ಏಕಾದಶಿಯ ವ್ರತ ಏನಿದೆ ಇದನ್ನ ನಿಷ್ಠೆಯಿಂದ ಅನುಸರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಈ ಸಫಲ ಏಕಾದಶಿ ಅನ್ನುವಂಥದ್ದು ನಮ್ಮ ಬಯಕೆಗಳನ್ನು ಸಫಲಗೊಳಿಸುತ್ತೆ. ಹಾಗೆ ಯಾವುದೇ ರೀತಿಯ ಸಂಕಲ್ಪಗಳಿದ್ರೂ ಕೂಡ ಅದು ಭಗವಂತನ ಅನುಗ್ರಹದಿಂದ ಬಹಳ ವಿಶೇಷವಾಗಿ ಫಲಿತಾಂಶಗಳನ್ನು ಕೊಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಸಫಲ ಏಕಾದಶಿ ಅತ್ಯಂತ ಮಹತ್ವಪೂರ್ಣವಾದಂತಹ ಏಕಾದಶಿ ಅನ್ನುವಂಥ ಒಂದು ವಿಚಾರ ಇರೋದ್ರಿಂದ ತಾವು ಕೂಡ ಈ ದಿನ ವಿಷ್ಣುವನ್ನ ಸ್ಮರಣೆ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯನ್ನ ಧ್ಯಾನ ಮಾಡ್ಕೊಳ್ಳಿ. ಹಾಗೆ ಉಪವಾಸ ಇರಲಿಕ್ಕೆ ಸಾಧ್ಯ ಇದ್ದರೆ ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನ ಪ್ರಾರಂಭ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಏಕಾದಶಿಯ ವ್ರತವನ್ನ ಪರಿಪಾಲನೆ ಮಾಡಿ. ಆದರೆ ಅಕ್ಕಿಯಿಂದ ಮಾಡಿರುವಂತಹ ಅನ್ನವನ್ನ ಮಾತ್ರ ಈ ದಿನ ಉಪಯೋಗಿಸಬೇಡಿ. ಇನ್ನು ಭಗವಂತ ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿ, ಸಕಲ ಸನ್ಮಂಗಳಗಳನ್ನ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಹೊಸ ವರ್ಷ 2024ರಲ್ಲಿ ಶನಿ ಗ್ರಹದಿಂದ ಉಂಟಾಗಂಥ ಫಲಾಫಲಗಳು ಯಾವ್ಯಾವುದು ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಇದ್ವಿ. ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ನಮ್ಮ ಕರ್ಮಗಳಿಗೆ ಫಲ ಕೊಡುವಂಥ ಭಗವಂತ ಅಂತ ಹೇಳಿ ನಂಬಿದ್ದಾರೆ. ಹಾಗಾಗಿ ಶನಿ 2024ರಲ್ಲಿ ಕೂಡ ಕುಂಭರಾಶಿಯಲ್ಲೇ ಇರ್ತಾನೆ. ಆದ್ದರಿಂದ ಕೆಲವು ರಾಶಿಯವರಿಗೆ ಅದೃಷ್ಟದ ಹೊಳೆ ಹರಿಯುತ್ತೆ, ಕೆಲವರಿಗೆ ಸ್ವಲ್ಪ ಸಂಕಷ್ಟಗಳಿರುತ್ತೆ, ಮಿಶ್ರ ಫಲಗಳಿರುತ್ತೆ. ಹಾಗಾಗಿನೇ ಬಹಳ ವಿವರವಾಗಿ ನಾವು ಈ 12 ರಾಶಿಯವರಿಗೆ ಶನಿಯಿಂದ ಬರುವಂತಹ ಫಲಾಫಲಗಳು ಯಾವ ರೀತಿಯಲ್ಲಿರುತ್ತೆ ಈ ವರ್ಷದಲ್ಲಿ ಅನ್ನೋಂಥದ್ದನ್ನು ನೋಡಬೇಕು. ಇಲ್ಲಿ ಶನಿ ನ್ಯಾಯದ ಅಧಿಪತಿ. ಪ್ರತಿಯೊಬ್ಬರಿಗೂ ಕೂಡ ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡುವಂಥವನು. ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಶುಭ ಫಲಗಳನ್ನು ನೀಡ್ತಾನೆ, ಹಾಗೆಯೇ ಕೆಟ್ಟದ್ದನ್ನು ಮಾಡುವಂಥವ್ರಿಗೆ ಕೆಟ್ಟ ಫಲಗಳನ್ನು ನೀಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಜ್ಯೋತಿಷ್ಯದಲ್ಲಿ ಶನಿಗೆ ವಿಶೇಷವಾದಂಥ ಸ್ಥಾನ ಇರುವಂಥದ್ದು. ಹಾಗೆ ಎಲ್ಲ ಗ್ರಹಗಳಿಗಿಂತ ಶನಿ ನಿಧಾನವಾಗಿ ಚಲನೆ ಮಾಡೋದ್ರಿಂದ ಇಲ್ಲಿ ಕುಂಭರಾಶಿಯಲ್ಲಿರುವಂಥ ಶನಿಯಿಂದ ಕೆಲವರಿಗೆ ನಿಧಾನವಾದ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ಕೆಲವರು ರಾಶಿಯವರಿಗೆ ವಿಶೇಷ ಅನುಗ್ರಹವನ್ನು ಉಂಟು ಮಾಡುವಂಥವನು ಶನಿ. ಆ ಕಾರಣದಿಂದಲೇ ಕೆಲವರಿಗೆ ಜೀವನದಲ್ಲಿ ಅದೃಷ್ಟ ಇದ್ದರೆ ಕೆಲವರಿಗೆ ಕಷ್ಟ ನಷ್ಟಗಳು ಕೂಡ ಇರುತ್ತೆ. ಹಾಗಾಗಿ ಶನಿಯಿಂದ ಒಳ್ಳೆಯ ದಿನಗಳು ಆರಂಭ ಆಗುತ್ತೆ ಯಾವಾಗ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ತುಲಾ ರಾಶಿಯವರಿಗೆ ಈ ಶನಿಯ ಸ್ಥಾನದ ಬಗ್ಗೆ ಹಾಗೆ ಫಲಾಫಲಗಳ ಬಗ್ಗೆ ನೋಡೋದಾದರೆ, ಪಂಚಮದಲ್ಲಿ ಶನಿ ಇರ್ತಾನೆ. ಇಲ್ಲಿ ಪಂಚಮ ಅಂತ ಹೇಳಿದ್ರೆ 5ನೇದು ಪೂರ್ವ ಪುಣ್ಯ ಸ್ಥಾನ. ಅಷ್ಟೊಂದು ಒಳ್ಳೆಯ ಲಕ್ಷಣ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಹಾಗಾಗಿ ಸಂತಾನ ಸಮಸ್ಯೆಯಿಂದ ಹಿಡಿದು ಮಕ್ಕಳಿದ್ರೆ ಅವರಿಂದ ಆಗುವಂತಹ ಸಮಸ್ಯೆಗಳವರೆಗೂ ಕೂಡ ವಿಭಿನ್ನ ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಹಾಗೆ ವಿಶೇಷವಾಗಿ ತಂದೆ ತಾಯಿಯಂದರಲ್ಲಿ ತಾಯಿಯವರಿಗೆ ತೊಂದರೆ ಇರುತ್ತೆ ಮಕ್ಕಳಿಂದ. ಹಾಗಾಗಿನೇ ಮಕ್ಕಳ ಯೋಗಕ್ಷೇಮದ ಬಗ್ಗೆ ವಿಶೇಷ ಕಾಳಜಿಯನ್ನು ಈ ವರ್ಷದಲ್ಲಿ ವಹಿಸಬೇಕಾಗತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮ ಪಡುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಹಣಕಾಸಿನ ಕೊರತೆಗಳು ಉಂಟಾಗುವಂಥದ್ದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ವರ್ಷದಲ್ಲಿ ವಿಪರೀತ ಖರ್ಚಾಗುತ್ತೆ. ಇನ್ನು ಮಕ್ಕಳ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಆಗಾಗ್ಗೆ ಆಗೋದ್ರಿಂದ 2024ರಲ್ಲಿ ನಿಮಗೆ ಯಾವುದೇ ರೀತಿಯ ಹೊರ ಸಂಚಾರಕ್ಕೆ ಅವಕಾಶಗಳು ಸಿಕ್ಕಲ್ಲ. ಏಕೆ ಅಂತ ಹೇಳಿದ್ರೆ ಹೊರಗೆ ಹೋದರೆ ಮನೆಯಲ್ಲಿ ಏನಾಗುತ್ತೋ ಅನ್ನೋವಂಥ ಒಂದು ಆತಂಕ ಈ ವರ್ಷ ನಿಮ್ಮನ್ನು ಕಾಡ್ತಾ ಇರುತ್ತೆ. ಹಾಗೆ ಮಕ್ಕಳ ವಿಚಾರದಲ್ಲಿ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಆರೋಗ್ಯದ ಬಗ್ಗೆ ಶುಶ್ರೂಷೆ ಮಾಡುವಂಥದ್ದು, ಔಷಧೋಪಚಾರಗಳು, ಇವುಗಳಿಗಾಗಿ ಕೆಲವೊಮ್ಮೆ ನೀವು ಹೆಚ್ಚು ಸಮಯವನ್ನು ಕೂಡ ಮೀಸಲಿಡಬೇಕಾಗತ್ತೆ. ಹಾಗಾಗಿನೇ ನೀವು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಶನಿಗೆ ತುಲಾ ರಾಶಿ ಉಚ್ಚ ಸ್ಥಾನ. ಹಾಗಾಗಿನೇ ಶನಿ ಇಲ್ಲಿ ಯೋಗಕಾರಕನಾಗಿ ಕೆಲವು ವಿಶೇಷವಾದಂತಹ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾನೆ. ಆದರೆ ಮನೆಯನ್ನು ಮಾಡಿಕೊಳ್ಳಿಕ್ಕೆ, ಸ್ವಂತ ಮನೆಯನ್ನು ಮಾಡಿಕೊಳ್ಳಿಕ್ಕೆ ಈ ವರ್ಷದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ. ಈಗಾಗಲೇ ಪ್ರಯತ್ನ ಪಟ್ಟು
ಅದು ಒಂದು ಹಂತಕ್ಕೆ ಬಂದಿದ್ದರೆ ಅದನ್ನು ಮುಂದುವರಿಸಿ, ಅದರಲ್ಲೂ ಚರ್ಚೆಯ ಮೂಲಕ, ಮಾತುಕತೆಯ ಮೂಲಕ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡ್ರೆ ಸ್ಥಿರಾಸ್ತಿ ಈ ವರ್ಷ ನಿಮಗೆ ಪಾಲಿಗೆ ಬರುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೆ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ಯಾವುದೇ ಲಿಟಿಗೇಷನ್ಸ್ ಇದ್ದರೆ, ಅದರಲ್ಲೂ ನಿಮ್ಮ ಬಂಧು ಬಾಂಧವರಲ್ಲೇ ಇಂತಹ ಲಿಟಿಗೇಷನ್ಸ್ ಇದ್ದರೆ ಈ ವರ್ಷದಲ್ಲಿ ಅದು ಬಗೆಹರಿಯುವಂಥ ಲಕ್ಷಣಗಳು ಕಡಿಮೆ ಇರುತ್ತೆ. ಹಾಗಾಗಿನೇ ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ವರ್ಷ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ ಈ ಸ್ಥಿರಾಸ್ತಿಯ ವಿಚಾರವಾಗಿ. ಇನ್ನು ನಿಮಗೆ 4ನೇ ಮನೆಯ ಅಧಿಪತಿ ಕೂಡ ಶನಿನೇ, ಮಕರ ರಾಶಿ ಅಧಿಪತಿ. ಹಾಗಾಗಿ ನಿಮ್ಮ ತಾಯಿಯವರ ಆರೋಗ್ಯ ಕೂಡ ಈ ವರ್ಷದಲ್ಲಿ ವ್ಯತ್ಯಾಸದಲ್ಲಿರುತ್ತೆ. ಹಾಗಾಗಿ ತಾಯಿಯವರಿಗಾಗಿ ಸ್ವಲ್ಪ ಓಡಾಟ, ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು, ಇವೆಲ್ಲ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಈ ವಾಹನವನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ತುಂಬ ಯೋಚನೆಯನ್ನ ಮಾಡ್ತೀರಿ, ಒಂದೇ ಸಲಕ್ಕೆ ತೀರ್ಮಾನಕ್ಕೆ ಬರಲ್ಲ. ಹಾಗಾಗಿನೇ ಯಾವುದೇ ವಸ್ತು ಖರೀದಿಯ ವಿಚಾರದಲ್ಲೂ ಕೂಡ ನೀವು ತುಂಬ ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಈ ವರ್ಷದಲ್ಲಿರುತ್ತೆ. ಹಾಗೆ ಉದ್ಯೋಗ ನಿಮಗೆ ಉತ್ತಮವಾದಂತಹ ಲಾಭವನ್ನು ತರುತ್ತೆ. ಒಳ್ಳೆಯ ಸ್ಥಾನಮಾನ ಇದೆ, ಒಳ್ಳೆಯ ಸಂಬಳ ಇದೆ, ವೇತನ ಇದೆ, ಪ್ಯಾಕೇಜ್ ಚೆನ್ನಾಗಿದೆ ಈ ವರ್ಷದಲ್ಲಿ ನೀವು ತೆಗೆದುಕೊಳ್ಳುವಂಥದ್ದು. ಹಾಗೆ ಜೀವನವನ್ನ ತುಂಬ ಎಂಜಾಯ್ ಮಾಡಬೇಕು, ಸಂತೋಷದಿಂದ ಇರಬೇಕು ಅನ್ನುವಂಥ ಅಭಿಲಾಷೆ ಬಹಳಷ್ಟು ನಿಮಗಿರುತ್ತೆ. ಹಾಗಾಗಿ ಆ ಒಂದು ಕನಸನ್ನು ನನಸು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು, ನಿಷ್ಠೆಯಿಂದ ಕೆಲಸ ಮಾಡಬೇಕು. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಬೈಪಾಸ್ಗೆ ಹೋಗಬೇಡಿ. ಅಂದರೆ ನೀವು ನೇರವಾದಂತಹ ಒಂದು ಮಾರ್ಗ ಇದ್ರೂ ಕೂಡ ಎಲ್ಲ ಒಂದು ಕಡೆ ಬೇಗ ತಲುಪಬಹುದು ಅನ್ನುವಂಥ ವಿಚಾರ, ಈ ಕಟ್ ಶಾಟ್ ವಿಚಾರ ಏನಿದೆ ಇದನ್ನು ನೀವು ಅನುಸರಣೆ ಮಾಡಬೇಡಿ. ರಾಜ ಬೀದಿಯಲ್ಲೇ ನಡಿಬೇಕು ಅಂತ ಒಂದು ಪ್ರಮುಖ ನಿರ್ಧಾರಗಳನ್ನು ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ವರ್ಷದಲ್ಲಿ ನೀವು ಶನಿವಾರದ ದಿನ ತಲೆ ಕ್ಷೌರ ಮಾಡಿಸುವಂಥದ್ದು, ಮುಖ ಕ್ಷೌರವನ್ನು ಮಾಡಿಕೊಳ್ಳುವಂಥದ್ದನ್ನ ಮಾಡಬೇಡಿ. ಹಾಗಾಗ್ಲಿ ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ತಲೆಗೆ ಕತ್ತರಿಯನ್ನು ಹಾಕಬಾರ್ದು ಶನಿವಾರದ ದಿನ. ಇನ್ನು ಬಹಳ ವಿಶೇಷವಾಗಿ ನೀವು ಅಮಾವಾಸ್ಯೆಯ ದಿನದಂದು ಎಳ್ಳೆಣ್ಣೆಯನ್ನ ಶನಿದೇವರ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಎಳ್ಳೆಣ್ಣೆಯನ್ನ ದಾನ ಮಾಡಿ. ನೀವು ಹೆಚ್ಚು ದಾನ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಕಪ್ಪು ವಸ್ತ್ರಗಳನ್ನ, ಕಪ್ಪು ಕಂಬಳಿಯನ್ನ, ಇನ್ನು ಕಪ್ಪು ಉಡುಪುಗಳನ್ನ ನೀವು ಯಥಾಶಕ್ತಿ ದಾನ ಮಾಡೋದ್ರಿಂದ ನಿಮಗೆ ಈ ವರ್ಷ ಒಳ್ಳೆಯ ಫಲ ಬರುತ್ತೆ. ಹಾಗೆ ಶನಿಯಿಂದ ಉಂಟಾಗುವಂಥ ಯಾವುದೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಇದನ್ನ ನೀವು ಅನುಸರಣೆ ಮಾಡಿ ಈ ಪಂಚಮ ಶನಿಯ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ 2024 ನಿಮಗೆ ಸರ್ವ ರೀತಿಯಲ್ಲೂ ಶನಿಯ ಅನುಗ್ರಹವನ್ನು ತಂದುಕೊಡ್ಲಿ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 2024ರಲ್ಲಿ ಶನಿ 4ನೇ ಮನೆಯಲ್ಲಿ ಇರ್ತಾನೆ. ಇದು ಚತುರ್ಥ ಸ್ಥಾನ, ಸುಖ ಸ್ಥಾನ ಇದು. ಅದ್ರ ಜೊತೆಗೆ ಗುರು 6ರಲ್ಲಿ ಇರ್ತಾನೆ. ಇಲ್ಲಿ ಆಸ್ತಿ ಮಾಡಬೇಕು, ಸ್ಥಿರಾಸ್ತಿ ಕೊಡಬೇಕು, ಭೂಮಿ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಕೊಂಡ್ಕೊಳ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಸ್ವಂತ ಮನೆ ಕಟ್ಟಬೇಕು, ಅಥವಾ ಇರುವಂಥ ಮನೆಯನ್ನೇ ಬದಲಾವಣೆ ಮಾಡಿ ಹೊಸ ಜೀವನ ಆರಂಭ ಮಾಡಬೇಕು ಅನ್ನುವಂಥ ತುಡಿತ ಈ ವರ್ಷ ತುಂಬ ಇರುತ್ತೆ. ಹಾಗಾಗಿ ನೀವು ಕನಸು ಕಾಣುವಂಥದ್ದು ಒಂದೇ, ಸ್ವಂತ ಮನೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ಆಸ್ತಿಯ ಬಗ್ಗೆ ತುಂಬ ಆಸಕ್ತಿ ಈ ವರ್ಷದಲ್ಲಿ ಹೆಚ್ಚಾಗಿರುತ್ತೆ. ಆದರೆ ಹಿರಿಯರ ಆಸ್ತಿ ನಿಮ್ಮ ಪಾಲಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಈ ವರ್ಷ ಅದು ತುಂಬ ಪ್ರಾಪ್ತಿಯಾಗುತ್ತೆ. ಹಾಗಾಗಿನೇ ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂಥ ಆಸ್ತಿ ಪಾಸ್ತಿಗಳು ಈ ವರ್ಷದಲ್ಲಿ ಸೆಟ್ಲ್ ಆಗುತ್ತೆ. ಇನ್ನು ಉದ್ಯೋಗಸ್ಥರಿಗೆ, ಅಂದರೆ ಉದ್ಯೋಗ ಮಾಡುವಂಥವ್ರಿಗೆ, ಅದರಲ್ಲೂ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ವರ್ಷ ಹೆಚ್ಚು ಲಾಭವನ್ನು ಕಾಣುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಸ್ಯಾಲರಿಯಲ್ಲಿ, ಅಂದರೆ ವೇತನದಲ್ಲಿ ಹೆಚ್ಚಳ ಆಗುತ್ತೆ, ನಿಮ್ಮ ಪ್ಯಾಕೇಜ್ ಚೆನ್ನಾಗಾಗತ್ತೆ. ಹಾಗಾಗಿನೇ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಮತ್ತಷ್ಟು ನಿಷ್ಠೆಯನ್ನು, ಪ್ರಾಮಾಣಿಕತೆಯನ್ನು ತೋರಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ವ್ಯಾಪಾರದಲ್ಲೇನೋ ಲಾಭ ಇದೆ, ಆದರೆ ಮಕ್ಕಳ ಸಲುವಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಇನ್ನು ಮಕ್ಕಳ ಮದುವೆ ವಿಚಾರದಲ್ಲಿ ಈ ವರ್ಷ ಒಂದು ಕಡೆ ನಿಮಗೆ ತೊಂದರೆಯನ್ನು ಅನುಭವಿಸ್ತೀರಿ. ಹಾಗಾಗಿ ಹೇಳಿಕೊಳ್ಳಲಾಗದಂಥ ತೊಂದರೆಗಳು ಬರ್ಬೋದು. ಅದನ್ನು ಮೌನವಾಗಿ ನೀವು ನಿಭಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಆದರೆ ಎಷ್ಟು ದಿನ ಅಂತ ಹೇಳಿ ಈ ಕಷ್ಟವನ್ನು ಸಹಿಸ್ಕೊಳ್ತೀರಿ? ಒಂದಲ್ಲ ಒಂದು ದಿನ ನೀವು ಪಟ್ಟಂತಹ ಬವಣೆ ಬೇರೆಯವ್ರಿಗೂ ಕೂಡ ಅರ್ಥವಾಗುತ್ತೆ. ಹಾಗೆ ಈ 2024ರಲ್ಲಿ ನಿಮಗೆ ಚಿಂತೆ ಜಾಸ್ತಿ. ಯಾವುದೋ ಒಂದು ವಿಚಾರಕ್ಕೆ ಸದಾ ಸರ್ವದಾ ಚಿಂತೆಯನ್ನು ಮಾಡ್ತಾ ಇರ್ತೀರಿ. ಹಾಗಾಗಿನೇ ನೀವು ಒಂಟಿಯಾಗಿರಬೇಕು, ಏಕಾಂಗಿಯಾಗಿರಬೇಕು ಅನ್ನುವಂಥ ಅಭಿಲಾಷೆಯನ್ನು ಆಗಾಗ್ಗೆ ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಇರುವಂಥ ವರ್ಷ ಇದು. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ
ಚರ್ಚೆಗೆ ಹೋಗಬೇಡಿ. ರಾಜಿ ಸೂತ್ರವನ್ನು ಅನುಸರಣೆ ಮಾಡೇ ಈ ವರ್ಷ ನಿಮ್ಮ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಶನಿ ದೆಸೆ ಇದ್ದಾಗ ನಿಮಗೆ ಅತ್ಯುತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಕತ್ತೆ, ಒಳ್ಳೆಯ ಕೆಲಸ ಸಿಕ್ಕತ್ತೆ, ವೇತನ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಸ್ಟೇಟಸ್ ಅನ್ನುವಂಥದ್ದು ಕೂಡ ವಿಪರೀತವಾಗಿ ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಆರೋಗ್ಯ ಬಹಳ ಚೆನ್ನಾಗಿರೋದ್ರಿಂದ ಕೆಲವು ಕೆಲಸಗಳನ್ನು ಮಾಡುವಂಥ ಒಂದು ಡ್ಯಾಶಿಂಗ್ ನೇಚರ್ ಕೂಡ ನಿಮಗಿದೆ. ಆದರೂ ಈ ವರ್ಷದ ಕೊನೆಯ ಭಾಗದಲ್ಲಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಬೇಕಾಗತ್ತೆ. ಇನ್ನು ಹಿರಿಯರ ಸೇವೆಯನ್ನು ಮಾಡುವಂಥದ್ದು, ಪಿತ್ರಾರ್ಜಿತವಾಗಿ ಬಂದಿರುವಂಥ ಕೆಲವು ಪೂಜೆ ಪುನಸ್ಕಾರಗಳು, ವ್ರತಾದಿಗಳು ಇದೆ, ನಿಮ್ಮ ಕುಟುಂಬದಲ್ಲಿ ಅನುಸರಣೆ ಮಾಡ್ತಾ ಇದ್ದೀರಿ, ಅಂಥದ್ದನ್ನು ನೀವು ಮುಂದುವರಿಸಬೇಕು. ನಿಮ್ಮ ಕುಲದೇವರನ್ನು, ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು, ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಅಲ್ಲಿ ನಡೆಯುವಂಥ ಜಾತ್ರೆ, ರಥೋತ್ಸವ ಇತ್ಯಾದಿ ಕೈಂಕರ್ಯಗಳಲ್ಲಿ ಭಾಗವಹಿಸಬೇಕು. ಕೈಲಾದ ಧನ ಸಹಾಯವನ್ನು ಮಾಡಬೇಕು. ಇದನ್ನು ಮಾತ್ರ ಮರಿಬೇಡಿ ಈ ವರ್ಷದಲ್ಲಿ. ಹಾಗೆ ನಿಮ್ಮ ತಾಯಿಯವರಿಗೆ ಈ ವರ್ಷ ಸ್ವಲ್ಪ ಕಷ್ಟ ಇರುತ್ತೆ. ಅವರ ಆರೋಗ್ಯದ ಸ್ಥಿತಿಯಲ್ಲೂ ಏರುಪೇರಾಗುವಂಥದ್ದು. ಹಾಗಾಗಿ ಅವರಿಗಾಗಿ ಈ ವರ್ಷ ನೀವು ಕೂಡ ಕಷ್ಟಪಡಬೇಕಾಗತ್ತೆ. ಹಾಗೆ ಈ ತಾಯಿಯ ಕಡೆಯಿಂದ ಬರಬೇಕಾಗಿರುವಂಥ ಕೆಲವು ಸೌಲಭ್ಯಗಳು ನಿಮಗೆ ವಂಚಿತವಾಗುತ್ತೆ. ಅಂದರೆ ಅಷ್ಟೊಂದು ಸೌಲಭ್ಯಗಳು ಬಹಳ ವಿಶೇಷ ಸಮಯದಲ್ಲಿ ನಿಮಗೆ ಸಿಕ್ಕಲ್ಲ. ಹಾಗೆ ದೊಡ್ಡ ಬಹುಮಾನವನ್ನು ಪಡ್ಕೊಳ್ಳುವಂಥದ್ದು, ದೊಡ್ಡ ಸ್ಥಾನಮಾನ, ಒಂದು ಕೀರ್ತಿ ಪಡ್ಕೊಳ್ಳುವಂಥದ್ದು, ಒಂದು ಹೆಸರು ಅಥವಾ ಒಂದು ಬಿರುದು ಇತ್ಯಾದಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ಈ ಹಣಕಾಸಿನ ಲಾಭದ ದೃಷ್ಟಿಯಲ್ಲಿ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು. ಒಂದು ವೇಳೆ ಲಾಭ ಬಂದರೆ ಅದನ್ನು ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ತೋರಿಸ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ವರ್ಷ ಹಣದ ಕೊರತೆ ಉಂಟಾಗುತ್ತೆ. ಆದರೆ ಮುಂದಿನ ವರ್ಷ ಚೆನ್ನಾಗಿದೆ. ಆದರೆ ಈ ವರ್ಷದಲ್ಲಿ ಮಾತ್ರ ನೀವು ಸಂಕಷ್ಟದ ಜೀವನವನ್ನು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಸಿ. ಇನ್ನು ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಇನ್ನೂ ಕೂಡ ಗಟ್ಟಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಾಂಡೇಜ್ ಅನ್ನುವಂಥದ್ದು ಚೆನ್ನಾಗಾಗತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ವರ್ಷ ನಿಮಗೆ ಶುಭ ಫಲಗಳನ್ನು ತಂದುಕೊಡುವಂಥ ಸಂದರ್ಭದಲ್ಲಿರುತ್ತೆ. ಹಾಗೆ ಜೀವನ ಸುಖಮಯವಾಗಿರುತ್ತೆ, ಯಶಸ್ಸು ಸಿಕ್ಕತ್ತೆ. ಎಲ್ಲಿಯವರೆಗೆ ನೀವು ಸ್ತ್ರೀಯರಿಗೆ ವಿಶೇಷ ಗೌರವವನ್ನು ಕೊಡ್ತೀರೋ ಅಲ್ಲಿಯವರೆಗೂ ಕೂಡ ನಿಮ್ಮ ಜೀವನ ಭದ್ರತೆಯಿಂದ ಕೂಡಿರುತ್ತೆ. ಇನ್ನು ಹಣಕಾಸಿನ ಲಾಭ ಉಂಟಾಗುವಂಥ ಸೂಚನೆಗಳಿದ್ದರೂ ಕೂಡ ಈ ಒಂದು ಲಾಭದಿಂದ ವಂಚಿತರಾಗ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಪಾಲಿಗೆ ಏನು ಬಂತೋ ಅದೇ ಪಂಚಾಮೃತ. ಹಾಗಾಗಿ ಕೈಗೆ ಎಟುಕದ್ದನ್ನು ಬಯಸಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದಂತಹ ಕೆಲಸ ಕಾರ್ಯಗಳಿಗೂ ಕೂಡ ಈ ವರ್ಷ ಕೈ ಹಾಕಬೇಡಿ. ಭಗವಂತನ ಧ್ಯಾನವನ್ನು ಮಾಡ್ತಾಯಿರಿ. ಈಗಾಗಲೇ ಹೇಳಿದ ಹಾಗೆ ನೀವು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯದಾಗತ್ತೆ 2024 ನಿಮಗೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಪ್ರಭಾವವನ್ನು ತೋರಿಸಲಿಕ್ಕೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ, ನಿಮ್ಮ ಹೆಸರು, ನಿಮ್ಮ ಸ್ಥಾನಮಾನವನ್ನು ಬಳಸ್ಕೊಳ್ಳಿಕ್ಕೆ ಅತ್ಯಂತ ಸೂಕ್ತವಾಗಿರುವಂಥ ದಿನ ಇದು. ಹಾಗಾಗಿನೇ ಈ ದಿನ ಪರಿಸ್ಥಿತಿ ನಿಮ್ಮ ಕೈಮೀರಿ ಹೋದರೂ ಕೂಡ ಅದನ್ನು ಮತ್ತೆ ಸರಿಪಡಿಸ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಇದೆ. ಅಂಥ ಒಂದು ಸಾಮರ್ಥ್ಯ ನಿಮಗಿದೆ, ಬುದ್ಧಿವಂತಿಕೆ ಇದೆ ಈ ದಿನದಲ್ಲಿ. ಹಾಗೆ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ಅದರಲ್ಲೂ ಕುಟುಂಬದ ಹಿರಿಯರ ಸಲಹೆಯನ್ನು ಪಡೆದು ವ್ಯವಹಾರದಲ್ಲಿ ಮುನ್ನಡೆಯುವಂಥದ್ದು ಬಹಳ ಉತ್ತಮವಾದಂಥ ಕೆಲಸ ಈ ದಿನದಲ್ಲಿ. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಮಂದಗತಿಯಲ್ಲಿರುತ್ತೆ ನಿಮಗೆ. ಆದ್ದರಿಂದಲೇ ಕೆಲವು ದೊಡ್ಡ ದೊಡ್ಡ ಕಮಿಟ್ಮೆಂಟ್ಗಳ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮನ್ನು ಈ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿಗೊಳಿಸುವಂಥ ಕೆಲವು ಘಟನೆಗಳು ಕೂಡ ನಡೆಯುವಂಥದ್ದು ಇದೆ. ಅದು ಮನೆಯ ಹೊರಗೆ ನಡೆಯುವಂಥ ಘಟನೆಗಳಾದ್ದರಿಂದ ಈ ದಿನದಲ್ಲಿ ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಹೆಚ್ಚು ಜಾಗರೂಕರಾಗಿರಿ. ಏಕೆಂದರೆ ಆರೋಗ್ಯ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ಆರೋಗ್ಯದಲ್ಲೂ ವ್ಯತ್ಯಾಸ ಆಗುವಂಥದ್ದು ಇದೆ. ಆರೋಗ್ಯ ಕೈ ಕೊಡುತ್ತೆ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅನುಕೂಲಕರವಾದಂಥ ಸನ್ನಿವೇಶಗಳಿರುತ್ತೆ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣವಾಗುತ್ತೆ. ಆದರೆ ಈ ಸಣ್ಣ ಪುಟ್ಟ ವಿಚಾರಗಳು ಈ ದಿನ ನಿಮ್ಮನ್ನು ಹೆಚ್ಚು ಬಾಧಿಸುತ್ತೆ. ಯಾಕೆಂದರೆ ಪ್ರತಿಯೊಂದು ವಿಚಾರವನ್ನು ಬಹಳ ಸೀರಿಯಸ್ ಆಗಿ ನೋಡ್ತೀರಿ. ಸೀರಿಯಸ್ ಆಗಿರುತ್ತೆ ಈ ದಿನ ನೀವು ಮಾಡುವಂಥ ಕೆಲಸಗಳಾಗಲಿ ಮಾತುಕತೆ ಆಗಲಿ ಎಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರಲ್ಲ. ಹಾಗಾಗಿನೇ ಈ ದಿನದಲ್ಲಿ ಶುಭ ವಾರ್ತೆಗಳು ಬಂದರೂ ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ಅನುಭವಿಸುವಂಥ ಯೋಗ ಕಡಿಮೆ ಇರುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ವ್ಯಾಪಾರದ ವಿಸ್ತರಣೆಗಾಗಿ ನಿಮ್ಮ ಉದ್ಯೋಗದಲ್ಲಿ ಆಗಬೇಕು ಅಂದ್ಕೊಂಡಿರುವಂಥ ಬದಲಾವಣೆಗಳ ಬಗ್ಗೆ ಈ ದಿನ ಒಂದು ಚರ್ಚೆ ನಡೆಯುವಂಥದ್ದು ಕೂಡ ಇದೆ. ಯಾರದ್ದೋ ಸಮ್ಮುಖದಲ್ಲಿ ಇಂಥ ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ಅದು ಒಳ್ಳೆಯ ಫಲಕ್ಕೆ ನಾಂದಿಯಾಗುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಸ್ಟಾಕ್ಸು, ಶೇರ್ಸ್, ಬ್ರೋಕರ್ಸ್ ಇತ್ಯಾದಿ ವಿಚಾರಗಳೇನಿದೆ ಇದನ್ನು ನೀವು ಬಹಳ ವಿಶೇಷ ಆಸಕ್ತಿಯಿಂದ ಮಾಡ್ತೀರಿ. ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಇರೋದರಿಂದ ಹೆಚ್ಚಿನ ನಿಗಾ ಇದೆ ಈ ಕೆಲಸ ಕಾರ್ಯಗಳಲ್ಲಿ. ಇನ್ನು ಉದ್ಯೋಗದಲ್ಲಿ ಬಡ್ತಿ ಇದೆ. ಇನ್ನು ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಉತ್ತಮ ಒಡನಾಟ ಇರುವಂಥ ದಿನ ಕೂಡ. ಹಾಗೆ ನಿಮ್ಮ ತಪ್ಪು ಅಭಿಪ್ರಾಯಗಳನ್ನು ಹೊಂದಿರುವಂಥವರು ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಅವರಿಗೆ ತಪ್ಪಿನ ಅರಿವು ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮನ್ನು ಮತ್ತೆ ಹುಡುಕಿಕೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಾಧು ಸ್ವಭಾವವನ್ನು ಕೆಲವರು ದೌರ್ಬಲ್ಯ ಅಂತ ಹೇಳಿ ಪರಿಗಣಿಸ್ಬೋದು, ಎಲ್ಲ ಒಂದು ಕಡೆ ವೀಕ್ನೆಸ್ ಅಂತ ಹೇಳಿ ಪರಿಗಣಿಸ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದಕ್ಕಾಗಿಯೇ ಆಂಜನೇಯನ ದರ್ಶನ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಮನೆಯ ಒಳಗೆ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತೀರಿ. ಹಾಗಾಗಿ ಜಾಣತನದಿಂದ ಮನೆಯ ಒಳಗಿರುವಂಥ ಸಮಸ್ಯೆಗಳನ್ನು ಎದುರಿಸ್ತೀರಿ. ಆದರೆ ಮನೆಯ ಹೊರಗಿನಿಂದ ಬರುವಂಥ ಸಮಸ್ಯೆಗಳೇನಿದೆ ಅದನ್ನು ಎದುರಿಸಲಿಕ್ಕೆ ನಿಮಗೆ ದೈಹಿಕ ಶ್ರಮ ಆಗುತ್ತೆ. ಹಾಗೆ ಈ ದಿನ ಹೊಸ ಸಮಸ್ಯೆಗಳು ಕೂಡ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಂದು ಸಮಸ್ಯೆ ಇತ್ಯರ್ಥ ಆಯಿತು ಅಂದರೆ ಆ ಜಾಗಕ್ಕೆ ಬೇರೊಂದು ಸಮಸ್ಯೆ ಬಂದು ಕೂರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಸಮಸ್ಯೆಯನ್ನು ಲಘುವಾಗಿ ಪರಿಗಣಿಸಬೇಡಿ, ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಮಾಡಿ ಮುಗಿಸುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಇನ್ನು ಮಿತ್ರರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಒಂದು ಮನಸ್ತಾಪ ಆಗುತ್ತೆ. ಈ ಮನಸ್ತಾಪ ನಿಮಗೆ ನಿರಾಸೆಯನ್ನು ತರುತ್ತೆ. ಹಾಗಾಗಿನೇ ಯಾವುದೇ ರೀತಿಯ ಭೇದ ಭಾವಕ್ಕೆ ಅವಕಾಶ ಕೊಡದಂತೆ ಈ ದಿನ ನೀವು ಮನ್ನಣೆಯನ್ನು ಕೊಡಬೇಕಾಗತ್ತೆ. ಹಾಗೆ ವೃತ್ತಿಪರವಾದಂತಹ ವ್ಯಾಪಾರದಲ್ಲಿ ನೀವು ನಿಧಾನವಾದ ಪ್ರಗತಿಯನ್ನು ಕಾಣ್ತೀರಿ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಆಗಲಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಆಗಲಿ ಸಿಕ್ಕಲ್ಲ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಗುರಿ ಏನಿದೆ, ಅದಕ್ಕೆ ಬೇಕಾದಂತಹ ಪರಿಹಾರಗಳೇನಿದೆ, ಅದರಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಏನಿದೆ ಇದು ಅಪಾಯಕ್ಕೆ ಕಾರಣ ಆಗ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಯಾವುದೇ ಒಂದು ವಿಚಾರ, ಮಾತುಕತೆ, ನಡವಳಿಕೆ ಇದರಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಳಿ. ನಿಮ್ಮ ಚೌಕಟ್ಟಿನೊಳಗೆ ನೀವು ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿರಾಸೆಗಳು ಹೆಚ್ಚಾಗಿರುವಂಥ ದಿನ. ಏನೋ ಕೆಲಸ ಆಗಬೇಕು ಅಂತ ಹೇಳಿ ನಿರೀಕ್ಷೆಯಲ್ಲಿರ್ತೀರಿ, ಆದರೆ ಕಾಲ ಮಿಂಚಿ ಹೋಗಿರುತ್ತೆ. ಇನ್ನು ಯಾವುದೋ ಒಂದು ವಸ್ತು ನಿಮಗೆ ಬೇಕು ಅಂತ ಹೋಗ್ತೀರಿ, ಅಲ್ಲಿ ಆ ವಸ್ತುವಿನ ಬಗ್ಗೆ ತಪ್ಪು ಅಭಿಪ್ರಾಯಗಳು ಬರುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲಗಳಿದ್ದರೂ ಕೂಡ ನೀವು ಆಸೆಯನ್ನು ವ್ಯಕ್ತಪಡಿಸುವಂಥ ರೀತಿ ನೀತಿಗಳೇನಿದೆ ಅದು ಕೆಲವರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಿಮ್ಮ ಮಾತು ಇಷ್ಟ ಆಗಲ್ಲ, ನಿಮ್ಮ ನಡವಳಿಕೆ ಕೂಡ ಕೆಲವರಿಗೆ ಇಷ್ಟ ಆಗಲ್ಲ. ಹಾಗಾಗಿನೇ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥ ಮನಸ್ಥಿತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿ ಖರೀದಿಯ ಪ್ರಯತ್ನಗಳು ಏನಾದರೂ ಇದ್ದರೆ, ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದರೆ ಈ ದಿನ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕಲ್ಲ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಹೇಳಿದಂತೆ ನುಡಿದಂತೆ ನಡಿಬೇಕು. ಅದಕ್ಕಾಗಿಯೇ ಹಿರಿಯರು ಹೇಳುವಂಥದ್ದು ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್ ಅಂತ ಹೇಳಿ. ನೀವು ಬೋಧನೆ ಮಾಡಬೇಕು ಅಂದ್ಕೊಂಡಿರುವಂಥದ್ದನ್ನು ಮೊದಲು
ಅಭ್ಯಾಸ ಮಾಡಿ ನಿಮ್ಮ ಒಂದು ಕರಗತ ಮಾಡಿಕೊಂಡು ಅದನ್ನು ಬೇರೆಯವರಿಗೆ ಹೇಳಬೇಕಾಗತ್ತೆ. ಹಾಗಾಗಿ ಈ ದಿನ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನಗಳು ಒಂದು ಕಡೆ ಹೆಚ್ಚಾದಂತೆ ಕಂಡರೂ ಕೂಡ ಒತ್ತಡದ ಪರಿಸ್ಥಿತಿಗಳು ಈ ದಿನ ಇರುತ್ತೆ. ಹಾಗೆ ಮನೆಯಲ್ಲೂ ಕೂಡ ಸರಿಯಾದ ಮಾರ್ಗದರ್ಶನ ಇರಲ್ಲ. ಹಾಗಾಗಿ ಮನೆ ಅಂತ ಹೇಳಿದ್ರೆ ಈ ದಿನ ಅಲ್ಪ ಸ್ವಲ್ಪ ಆಸಕ್ತಿ ಇರುವಂಥದ್ದು, ಆದರೆ ಬೇಸರವೇ ಜಾಸ್ತಿ ಇರುತ್ತೆ ಈ ದಿನದಲ್ಲಿ. ಆದರೂ ಕೂಡ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂತಹ ದಿನ. ಅದರಲ್ಲೂ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ನೀವು ಮುಗಿಸ್ತೀರಿ, ಎಲ್ಲರ ನೆರವು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಬಹಳ ಸಮಾಧಾನಕರ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಇದೆ. ಏಕೆಂದರೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಹಾಗಾಗಿ ನಿರಂತರವಾಗಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ವಾಕ್ಚಾತುರ್ಯ ಏನಿದೆ, ನಿಮ್ಮ ಬುದ್ಧಿಮತ್ತೆ ಏನಿದೆ, ಅದಕ್ಕೆ ಅನುಗುಣವಾದಂಥ ಒಂದು ಮಾತುಗಳು ಈ ದಿನ ನಡೆಯುವಂಥದ್ದು ಇದೆ. ಹಾಗೆ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ನೀವು ಭೇಟಿ ಮಾಡುವಂಥ ಹಿರಿಯರು ಗಣ್ಯರು ಈ ದಿನ ಕೆಲವೊಂದು ಸಲಹೆಗಳನ್ನು ಕೊಡ್ಬೋದು, ಅದನ್ನು ಮನಸಾರ ನೀವು ಸ್ವೀಕರಿಸಬೇಕಾಗತ್ತೆ. ಇನ್ನು ಹಣಕಾಸಿನ ವಾತಾವರಣ ನಿರೀಕ್ಷೆಯಂತೆ ಈ ದಿನ ಇರುತ್ತೆ, ಒಳ್ಳೆಯ ಲಾಭ ಕೂಡ ಇದೆ, ಆದರೆ ಉಳಿತಾಯ ಮಾಡುವಂಥ ಒಂದು ಮನಸ್ಸನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ಒಂದು ವ್ಯವಹಾರಗಳು ನಿಮಗೆ ಅನಿಶ್ಚಿತತೆ ವಾತಾವರಣವನ್ನು ತರುವಂಥದ್ದು ಏನಾದರೂ ಇದ್ದರೆ ಅಲ್ಲಿ ನಂಬಿಕೆಗೆ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ನೀವು ನಂಬಿಕೆಗೆ ಅರ್ಹವಾದಂಥ ಕೆಲಸಗಳನ್ನು ಮಾತ್ರ ಮಾಡಿ. ಇನ್ನು ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು, ಸಾಲ ಕೊಡುವಂಥ ಒಂದು ಪ್ರಯತ್ನಗಳು ಇದನ್ನು ಮಾಡಬೇಡಿ. ಏಕೆಂದರೆ ಈ ಸಮಯ ನಿಮಗೆ ಹಣಕಾಸಿನ ನಷ್ಟವನ್ನು ಉಂಟು ಮಾಡುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನೀವು ಕೈಗೊಳ್ಳುವಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಅದರಲ್ಲೂ ಆರಂಭಿಕ ಅಡೆತಡೆಗಳು ಇರುವಂಥದ್ದು, ಇದನ್ನು ಭಾಳ ಮೌನವಾಗಿ ನೀವು ದಿನದ ಆರಂಭವನ್ನು ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಆದರೆ ಈ ಮಾನಸಿಕ ಕಿರಿಕಿರಿ ಅನ್ನುವಂಥದ್ದು ನಿಮ್ಮನ್ನು ಸ್ವಲ್ಪ ಬಾಧಿಸುತ್ತೆ ಈ ಬೆಳಗಿನ ಅವಧಿಯಲ್ಲಿ. ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಆದಾಯದ ಮಿತಿಯೊಳಗೆ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಇದು ಹೇಳುವಂಥದ್ದು ಬಹಳ ಸುಲಭ, ಆದರೆ ಮಾಡಲಿಕ್ಕೆ ಹೋದರೆ ಅದು ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ತಾಳ್ಮೆಯಿಂದ ವ್ಯವಹಾರ ಮಾಡಿ, ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ಈ ದಿನ ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ಇವತ್ತು ಹಣ ಕೊಡ್ತೀನಿ ಎಂದವರು ಇವತ್ತು ಕೊಡಲ್ಲ, ಮುಂದೊಂದು ದಿನ ಅನ್ನುವಂಥದ್ದನ್ನು ಲೆಕ್ಕಾಚಾರದಲ್ಲಿ ಮುಂದಕ್ಕೆ ಹಾಕ್ತಾ ಇರ್ತಾರೆ. ಇದು ಕೂಡ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥ ನಡವಳಿಕೆಗಳು. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗದ ಹಾಗೆ ನೋಡಿಕೊಳ್ಬೇಕು. ನಿಮ್ಮ ಪ್ರಗತಿಯನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡ್ತಾ ಇದ್ದಾರೆ, ಅಂಥವರಿಂದ ಈ ದಿನ ಸ್ವಲ್ಪ ದೂರ ಇರಿ. ನಿಮ್ಮ ಸಾಧನೆಯ ಹಾದಿಯಲ್ಲಿ ಅಂಥವರು ಕ್ರಮಿಸಬಾರದು. ಏಕೆಂದರೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಬಹಳ ಮಟ್ಟಿಗೆ ಅವ್ರಿಗಿರುತ್ತೆ. ಇದು ಕೂಡ ನಿಮ್ಮನ್ನು ತಪ್ಪು ದಾರಿಗೆ ಎಳೆಸ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಸ್ನೇಹಿತರ ಆಯ್ಕೆ ಈ ದಿನ ಆಗಬೇಕಾಗಿದೆ. ಇನ್ನು ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯ ಇರುವಂಥ ಸಂದರ್ಭಗಳಿದೆ. ಆದರೆ ನಿಮ್ಮ ಒಂದು ಕೆಟ್ಟ ಆಲೋಚನೆ ಇರ್ಬೋದು, ನಿಮ್ಮ ನಡವಳಿಕೆಯಲ್ಲಿ ಆಗುವಂಥ ವ್ಯತ್ಯಾಸಗಳು ಈ ದಿನ ನಿಮ್ಮನ್ನು ಸುಖದಿಂದ ವಂಚಿತರನ್ನಾಗಿ ಮಾಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಪೂಜೆ ಮಾಡಿ, ಗಣಪತಿಯ ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿನೇ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಅನುಕೂಲತೆಗಳಿದೆ. ಒಂದು ಪ್ರಶಸ್ತಿ, ಬಹುಮಾನ ಅಥವಾ 4 ಜನರು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಬಹಳ ಶ್ಲಾಘನೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ.
ಆದರೆ ಉದ್ಯೋಗ ಕ್ಷೇತ್ರ ಸ್ವಲ್ಪ ಒತ್ತಡವನ್ನು ತರ್ಬೋದು, ಆದರೂ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ಹೇಳಿಕೆಗೆ ಉತ್ತಮ ಪ್ರತಿಫಲ ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಏನಿದೆ ಅದು ನಾಳಿನ ಭವಿಷ್ಯಕ್ಕೆ ಬೇಕಾಗುತ್ತೆ. ಅಷ್ಟೇ ಪ್ರಬುದ್ಧವಾಗಿರೋದರಿಂದ ಕೆಲವು ಹಿರಿಯರ ಸಂಪರ್ಕ ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯ. ನಿಮಗೆ ಚಿಕ್ಕ ಪ್ರವಾಸದ ಯೋಜನೆ ಕೂಡ ಈ ದಿನದಲ್ಲಿ ಇರುತ್ತೆ. ಆದರೆ ಯೋಗ್ಯ ಆಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಮಾತ್ರ ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಈ ದಿನದಲ್ಲಿ ನೀವು ಅಂದುಕೊಂಡಿದ್ದೇ ಒಂದು ಆಗೋದೇ ಇನ್ನೊಂದು ಅನ್ನೋಂಥ ರೀತಿಯಲ್ಲಿ ಫಲಿತಾಂಶಗಳಿರುತ್ತೆ. ಹಾಗೆ ಈ ದಿನ ನೀವು ನಿರೀಕ್ಷೆಯಂತೆ ಕೆಲಸಗಳನ್ನು ಮಾಡ್ಕೊಳ್ತೀರಿ. ಆದರೆ ಕೆಲವರಿಂದ ನಿರೀಕ್ಷೆಗಳು ನಿಮ್ಮ ಪರವಾಗಿ ಇರುವಂಥದ್ದು. ಅಂತಹ ಸಂದರ್ಭದಲ್ಲಿ ಮಾತ್ರ ಈ ದಿನ ಸ್ವಲ್ಪ ಕಷ್ಟಪಡ್ತೀರಿ. ಹಾಗಾಗಿ ನಿಮ್ಮ ಇತಿಮಿತಿಯ ಒಳಗೆ ಯಾವುದೇ ರೀತಿಯ ಪ್ರಯತ್ನಗಳಿರಲಿ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ದೇವಾಲಯ ದರ್ಶನ ಮಾಡುವಂಥದ್ದು, ಧಾರ್ಮಿಕ ಕ್ಷೇತ್ರಕ್ಕೆ ಅಥವಾ ಒಂದು ಸ್ಥಳಕ್ಕೆ ಹೋಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲವನ್ನು ಪರಿಪೂರ್ಣವಾಗಿ ತರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡಿಕೊಳ್ತೀರಿ. ಏಕೆಂದರೆ ಈ ಕೆಲಸದ ಬಗ್ಗೆ ಇರುವಂಥ ಆಸಕ್ತಿ ಕಡಿಮೆ ಇರುತ್ತೆ. ಜೊತೆಗೆ ಕೆಲಸದ ಪೂರ್ಣ ಪರಿಚಯ ಆಗದೇ ಇರೋದರಿಂದ ಅರ್ಧಂಬರ್ಧ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚು ಇನ್ವಾಲ್ವ್ ಆಗುವಂಥದ್ದು ಬಹಳ ಉತ್ತಮ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಏರಿಳಿತಗಳು ಇರುತ್ತೆ. ಯಾವುದೂ ಕೂಡ ಸ್ಮೂತಾಗಿ ಒಂದೇ ಲೆವೆಲಲ್ಲಿ ನಡೆಯಲ್ಲ. ಈ ದಿನ ಸ್ವಲ್ಪ ಲಾಭ ಬಂದರೆ ನಾಳೆ ದಿನ ನಷ್ಟ ಉಂಟಾಗುವಂಥದ್ದು. ಹಾಗೆ ಈ ಲಾಭ ನಷ್ಟದ ಚಕ್ರ ಬಹಳ ವಿಶೇಷವಾಗಿ ಸುತ್ತುತ್ತಾ ಇರುತ್ತೆ ನಿಮಗಾಗಿ. ಇನ್ನು ಹೊಸ ಸಾಲಗಳನ್ನು ಮಾಡಿಕೊಳ್ಳುವಂಥ ಒಂದು ಪ್ರಸಂಗ ಏನಾದರೂ ಬಂದರೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿರಿ. ಇನ್ನು ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲವೊಮ್ಮೆ ಫಲಗಳನ್ನು ನೀವು ಕಾಣ್ತಾ ಇಲ್ಲ. ಹಾಗಾಗಿನೇ ನಿರಾಸೆ ಅನ್ನುವಂಥದ್ದು ಬಹಳ ಬೇಗ ಉಂಟಾಗುತ್ತೆ ನಿಮಗೆ. ಇನ್ನು ಯಾವುದೇ ವ್ಯಕ್ತಿ ನಿಮ್ಮ ಬಗ್ಗೆ ಮಾತಾಡಿದಾಗಲೂ ಕೂಡ ಅಲ್ಲಿ ಒಂದು ಅನುಮಾನದ ದೃಷ್ಟಿ ಬರುತ್ತೆ. ಜೊತೆಗೆ ಸ್ವಲ್ಪ ಬೇಸರ ಕೂಡ ಬರುವಂಥದ್ದು ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾರಿಂದ ಏನನ್ನು ನಿರೀಕ್ಷೆ ಮಾಡಬೇಡಿ. ನಿಮ್ಮ ಸ್ವಸಾಮರ್ಥ್ಯದಿಂದ ನಿಮ್ಮ ಶಕ್ತಿಯ ಮೇಲೆ ನೀವು ನಿಂತ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಹೆಚ್ಚು ಶುಭ ಲಾಭಗಳು ಉಂಟಾಗುವಂಥದ್ದು ಕೂಡ ಇದೆ. ಆದರೆ ನೀವು ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಪ್ರಯಾಣವನ್ನು ಮಾಡಬೇಡಿ. ಇನ್ನು ಈ ದಿನದಲ್ಲಿ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಇದ್ದರೂ ಕೂಡ ಕೆಲವೊಂದು ಪ್ರಯತ್ನಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗಾಗಿನೇ ನೀವೇ ವಾಹನ ಓಡಿಸುವಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಈ ಅನಿಶ್ಚಿತತೆ ವಾತಾವರಣ ಏನಿದೆ ಇದು ನಿಮಗೆ ಸ್ವಲ್ಪ ಗೊಂದಲಕ್ಕೆ ಕಾರಣವಾಗುತ್ತೆ. ಹಾಗೆ ಒಂದು ಕ್ಲಾರಿಟಿಯನ್ನು ಇಟ್ಕೊಂಡು ಜೀವನ ಮಾಡಿ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಸ್ವಭಾವಕ್ಕೆ ತಕ್ಕಂತಹ ಒಂದು ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಬಿತ್ತಿದಂತೆ ಬೆಳೆ, ಇದನ್ನು ನೀವು ಈ ದಿನ ಜ್ಞಾಪಕದಲ್ಲಿಟ್ಕೊಳ್ಳಿ. ಹಾಗೆ ಈ ದಿನ ಆತ್ಮೀಯರಿಂದ ಶುಭ ಸಮಾಚಾರಗಳು ದೊರೆಯುವಂಥದ್ದು ಕೂಡ ಇದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ನೆನ್ನೆಗಿಂತ ಉತ್ತಮವಾಗಿರುತ್ತೆ. ಹಣ ಸ್ವಲ್ಪವೇ ಖರ್ಚಾಗುವಂಥದ್ದು ಈ ದಿನ. ಏಕೆಂದರೆ ನಿಮ್ಮ ಮಾತಿನಿಂದ, ನಿಮ್ಮ ಪವರ್ಫುಲ್ಲಾಗಿರುವಂಥ ಮಾತಿನಿಂದ ವಿಶೇಷವಾಗಿ ಜನರನ್ನು ಆಕರ್ಷಣೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಹೊಸ ವ್ಯಕ್ತಿಗಳು ಭೇಟಿಯಾಗ್ತಾರೆ. ಇದು ಕೂಡ ಲಾಭದಾಯಕವಾದಂಥ ಒಂದು ಭೇಟಿ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಲಾಭದ ಹಾದಿಯಲ್ಲಿ ಸಾಗುವಂಥದ್ದು ಕೂಡ ಇದೆ. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಕೆಲಸದ ಹೊರೆಯಿಂದ ಮುಕ್ತಿ ದೊರೆಯುವಂಥದ್ದು ಇದೆ. ಹಾಗಾಗಿ ಈ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥದ್ದು ಈ ದಿನದಿಂದ ಇರಲ್ಲ. ಹಾಗಾಗಿ ಈ ದಿನ ಬಹಳ ಹಗುರವಾಗಿ ಕೆಲಸವನ್ನು ಮಾಡುವಂಥದ್ದು, ಅಷ್ಟೇ ಮುತುವರ್ಜಿಯಿಂದ ಕೆಲಸಗಳನ್ನು ಬೇಗ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಇದೆ. ಇನ್ನು
ಈ ದಿನ ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಕುಟುಂಬದಲ್ಲಿ ಆಗಿರುವಂಥ ಅಸ್ತವ್ಯಸ್ತತೆಗಳನ್ನು ಸ್ವಲ್ಪ ಶಿಸ್ತಿಗೆ ಒಳಪಡಿಸುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಇರ್ತೀರಿ. ಹಾಗೆ ಕಾರ್ಯ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಪಾಯ ಆಗಬಾರ್ದು. ಆ ರೀತಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಆಗಲಿ, ಹಣದ ವಿಚಾರದಲ್ಲಿ ನೀವು ತೆಗೆದುಕೊಳ್ಬೇಕಾಗಿರುವಂಥ ತೀರ್ಮಾನದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ. ಇನ್ನು ಕೆಲವರಿಗೆ ವಿಶೇಷವಾಗಿ ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಸಂಗಾತಿಯಿಂದ ಉತ್ತಮ ಅವಕಾಶಗಳು ಈ ದಿನ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಪರಿಸ್ಥಿತಿ ಇರುವಂಥ ದಿನ. ಯಾಕೆ ಅಂತ ಹೇಳಿದ್ರೆ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಈ ದಿನ ಒಳ್ಳೆಯ ಲಾಭ ಇದೆ. ಬರಬೇಕಾದಂಥ ಹಣ ಬಹಳ ಬೇಗ ನಿಮಗೆ ಈ ದಿನ ಬರುವಂಥದ್ದು ಇದೆ. ಹಾಗಾಗಿ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ತೀರಿ ಈ ದಿನದಲ್ಲಿ. ಇನ್ನು ಈ ದಿನ ಯಾವುದೋ ಒಂದು ಜವಾಬ್ದಾರಿಯುತ ಕೆಲಸಕ್ಕಾಗಿ ಸ್ವಲ್ಪ ಒದ್ದಾಟ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ನಿಮ್ಮ ಹಿರಿಯರು ನಿಮಗಾಗಿ ಹಾಕಿಕೊಟ್ಟಿರುವಂಥ ಮಾರ್ಗದಲ್ಲಿ ಈ ದಿನ ಸ್ವಲ್ಪ ಡಿವಿಯೇಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳಿರೋದರಿಂದ ಅಲ್ಲಿ ಪೂರ್ವ ಸಿದ್ಧತೆ ಬಗ್ಗೆ ಅಥವಾ ವ್ಯಕ್ತಿಗಳ ಭೇಟಿ, ಅವರಿಂದ ಕೆಲವೊಂದು ಅಭಿಪ್ರಾಯಗಳ ಸಂಗ್ರಹಣೆ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಬ್ಯುಸಿಯಾಗಿರ್ತೀರಿ. ಆದ್ರೂ ಈ ದಿನ ನಿಮ್ಮ ಯಾವುದೇ ಪ್ರಯತ್ನಗಳು ಕೂಡ ಲಾಭದಾಯಕ ಸ್ಥಿತಿಯಲ್ಲಿರುತ್ತೆ. ಹಾಗೆ ವ್ಯಾಪಾರ ಕೂಡ ಈ ದಿನ ಲಾಭಾಂಶ ಹೆಚ್ಚಾಗುವಂಥದ್ದು. ಅದಕ್ಕಾಗಿಯೇ ಕೆಲವೊಂದು ವಿಚಾರಗಳನ್ನು ಬಹಳ ಶಿಸ್ತುಬದ್ಧವಾಗಿ ನೀವು ಮುನ್ನಡೆಸಬೇಕಾಗತ್ತೆ ನಿಮ್ಮ ವ್ಯಾಪಾರದಲ್ಲಿ. ಇನ್ನು ಪ್ರಮುಖ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ, ಮೀನಾಮೇಷ ಎಣಿಸಬೇಡಿ. ಇನ್ನು ಈ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಒಂದು ರೀತಿಯಲ್ಲಿ ಹೊಂದಾಣಿಕೆ ಇದೆ. ಕಷ್ಟ ಅಂದರೆ ಹೊಂದಾಣಿಕೆ ಆಗೇ ಆಗುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನ ಕುಟುಂಬ ಸದಸ್ಯರ ಸಹಕಾರದಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಅವರು ಬೇಕು, ಅವರ ಸಹಾಯ ಬೇಕು, ಆಗ ಮಾತ್ರ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಅಧೀನದಲ್ಲಿರುವಂಥ ಪ್ರಮುಖ ಕೆಲಸ ಕಾರ್ಯಗಳೇನಿದೆ ಅದನ್ನು ಬಹಳ ಬೇಗ ಪೂರೈಸುವಂಥ ಒಂದು ಪ್ರಯತ್ನವನ್ನು ಮಾಡಿಬಿಡಿ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಯಾವುದೇ ಕೆಲಸದಲ್ಲೂ ಕೂಡ ಆಸಕ್ತಿಯನ್ನು ಕಳ್ಕೊಂಡು ಬಿಡ್ತೀರಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಕೂಡಲೇ ಅದನ್ನು ಸರಿಪಡಿಸ್ಕೊಳ್ಳಿ, ರಾಜಿ ಮಾಡಿಕೊಳ್ಳಿ, ಚರ್ಚೆಯ ಮೂಲಕ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಹೋಗಿ ಹೊಸ ಸಾಲವನ್ನು ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗಾಗಿ ಇಂಥ ಪ್ರಯತ್ನಗಳು ನಿಮಗೆ ವ್ಯರ್ಥವಾಗುತ್ತೆ. ನಾಳೆಯ ದಿನ ಇದೇ ನಿಮಗೆ ದುಬಾರಿಯಾಗಿ ಪರಿಣಮಿಸುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳು ನಿಧಾನವಾಗಿ ಸಾಗುವಂಥದ್ದು. ಹಾಗಾಗಿನೇ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭ ಈ ದಿನ ಬರಬಹುದು. ಇನ್ನು ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ ನೀವು ಈ ದಿನ ಪ್ರವಾಸ ಮಾಡುವಂಥದ್ದು, ಹೊರ ಸಂಚಾರ ಇರ್ಬೋದು, ದೇವಾಲಯ ದರ್ಶನ ಇರ್ಬೋದು, ಅಥವಾ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ವಿಚಾರಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಉದ್ಯೋಗದಲ್ಲಿ ಅನಿರೀಕ್ಷಿತವಾದಂಥ ಸಮಸ್ಯೆಗಳು ಎದುರಾಗುತ್ತೆ. ಅದನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಈ ದಿನ ನಿಮ್ಮ ಪ್ರಯಾಣ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಏಕೆಂದರೆ ಮೂರನೇ ವ್ಯಕ್ತಿಯ ಈ ನಡವಳಿಕೆ ಏನಿದೆ ಅದು ನಿಮಗೆ ಇಷ್ಟ ಆಗಲ್ಲ. ಮಾತಿಗೆ ಮಾತು ಬೆರೆಯುವಂಥ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಇರುತ್ತೆ, ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ. ಯಾವತ್ತೋ ಇನ್ವೆಸ್ಟ್ ಮಾಡಿರುವಂಥ ವಿಚಾರ ಈ ದಿನ ನಿಮಗೆ ಜ್ಞಾಪಕಕ್ಕೆ ಬರುತ್ತೆ. ಅದರ ಒಂದು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಕೂಡ ಈ ದಿನ ಮಾಡ್ತೀರಿ. ಇದು ಸಮಯದ ಒಂದು ವ್ಯರ್ಥ ಬಳಕೆ ಆಗುತ್ತೆ. ಹಾಗೆ
ಈ ದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಪರಿಹಾರ ಅನ್ನುವಂಥ ಭ್ರಮೆಯನ್ನು ಇಟ್ಕೊಳ್ಬೇಡಿ. ಏಕೆಂದರೆ ಹಣದ ವಿಚಾರವಾಗಿ ಈ ದಿನ ಕೆಲವು ತೀರ್ಮಾನಗಳನ್ನು ಮಾಡ್ತೀರಿ. ಹಣ ಇಲ್ಲದೆ ವ್ಯವಹಾರಗಳನ್ನು ಕೂಡ ಮಾಡುವಂಥ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ಹಾಗೆ ಈ ದಿನ ನಿಮ್ಮ ನಿರುದ್ಯೋಗದ ಪ್ರಯತ್ನಗಳೇನೇ ಇದ್ದರೂ ಕೂಡ ಅದು ನಿರಾಶಾದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ಭರವಸೆ ಸಿಕ್ಕಿದ್ರೂ ಅದು ಪೂರ್ಣ ಪ್ರಮಾಣದಲ್ಲಿ ಎನ್ಕ್ಯಾಶ್ ಆಗಲ್ಲ. ಹಾಗೆ ಈ ದಿನ ಸದ್ಯಕ್ಕೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಪರವಾಗಿ ಇರ್ತಾರೆ. ಮತ್ತು ಸೌಜನ್ಯದ ವರ್ತನೆ ಏನಿದೆ, ಒಳ್ಳೆಯ ಮಾತೇನಿದೆ, ಅದು ಹೆಚ್ಚು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೂ ಕೂಡ ಕಾರಣವಾಗುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥದ್ದು ಒಂದು, ಬರುವಂತಹ ಫಲಿತಾಂಶವೇ ಮತ್ತೊಂದು ಆಗಬಹುದು. ಹಾಗಾಗಿ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅನ್ನುವಂಥ ವಿಚಾರಗಳೇನಿದೆ, ನೀವು ಪ್ರಯತ್ನ ಮಾಡ್ತೀರಿ, ಆದರೆ ಭಗವಂತನ ಸಂಕಲ್ಪವೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿನೇ ಎಲ್ಲವೂ ಕೂಡ ಬಹಳ ಯಶಸ್ವಿ ಆಗಲಿ ಅಂತ ಹೇಳಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಆರೋಗ್ಯ ವರ್ಧನೆಗಾಗಿ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2.